ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಡವೇ ಮೊದಲೇ ಖಾತೆ ಹಂಚಿಕೆ ವಿಚಾರದಲ್ಲಿ ಮೊದಲ ಸಂಪುಟದ ಹಿಟ್ ವಿಕೆಟ್ ಆಗಿದೆ ಎಂದು ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ವ್ಯಂಗ್ಯವಾಡಿದರು. ಸಂಕೇಶ್ವರದಲ್ಲಿ ಶಾಸಕ ನಿಖಿಲ್ ಕತ್ತಿ ಅವರು ವಿಶ್ವ ಪರಿಸರ ದಿನಾಚರಣೆ ಮಾಡಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ಥಿಕವಾಗಿ ಸಾಲದಲ್ಲಿದ್ದು ಜಲಸಂಪನ್ಮೂಲ ಖಾತೆಯಲ್ಲಿ ಅನುದಾನ ಇಲ್ಲದ ಕಾರಣ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ನೀಡಿದ್ದಾರೆ ಎಂದರು. ಇವತ್ತು ತಾವು ನೋಡಿದಂಗೆ ಮೊನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಒಂದೇನು ನಾವೆಲ್ಲ ಇಚ್ಛಾ ಮಾಡ್ತೀವಂದ್ರೆ ಒಬ್ರು ಯುವಕರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ. ಹೊಸ ತಂತ್ರಜ್ಞಾನ, ಹೊಸ ಪದ್ಧತಿಯಿಂದ ಸರ್ಕಾರ ಒಳ್ಳೆ ರೀತಿ ನಡೆಸ್ತಾರತ್ತೆ ಒಂದು ವಿಶ್ವಾಸ ನಾವೆಲ್ಲ ಶಾಸಕರು ಇಟ್ಕೊಂಡಿದ್ವಿ. ಹಾಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನತೆ ಇಟ್ಕೊಂಡಿದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಸೀಮಿತಾಗಿ ವಿಚಾರ ಮಾಡ್ಕೊಂಡು ಬೆಂಗಳೂರು ಅಭಿವೃದ್ಧಿ ಕೇಳ್ತಾ ಇದ್ದಾರೆ. ಆದ್ರೆ ಜಲಸಂಪನ್ಮೂಲ ಒಂದು ಅತಿ ದೊಡ್ಡ ಖಾತೆ. ಮೊದಲು ಇರಿಗೇಷನ್ ಸಲುವಾಗಿ ತುಂಬಾ ಪೈಪೋಟಿ ನಡೀತಿತ್ತು. ಈ ಡಿಪಾರ್ಟ್ಮೆಂಟ್ ನನಗ್ ಬೇಕು ನಿನಗೆ ಬೇಕತ್ತೆ. ಈಗ ಕಳೆದ ಸರ್ಕಾರ ಎಷ್ಟ್ ಸಾಲ ಮಾಡೈತಿ, ಎಷ್ಟ್ ಲುಕ್ಸಾನ್ದಾಗ ಸರ್ಕಾರ ಐತಿ ಅನ್ನೋದು ಇದ್ರ ಮುಖಾಂತರ ನಿಮ್ಗೆ ತೀದತಿ. ಅಲ್ಲಿ ಯಾವುದೋ ಅನುದಾನ ಇಲ್ಲ ಜಲಸಂಪನ್ಮೂಲ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಹಿಡಕಲ್ ಡ್ಯಾಮ್ ಬರೋದ್ರಿಂದ ಅದಕ್ಕೆ ಮೇಂಟೆನೆನ್ಸ್ಗೂ ಕೂಡ ದುಡ್ಡು ಬರ್ತಾ ಇಲ್ಲ. ಅಲ್ಲಿ ಮ್ಯಾನ್ ಪವರ್ ತುಂಬಿಕೊಳ್ಳೋತಕ್ಕ ತಾಕತ್ತಿ ಸರ್ಕಾರದ ಹಳಿ ಸರ್ಕಾರದಿಲ್ಲ. ಆದ್ರೂ ಡಿ.ಕೆ. ಶಿವಕುಮಾರ್ ಅವರು ಹೊಸವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ವಿಶ್ವಾಸ ಇಡ್ತೀನಿ, ಬರುವ ದಿನಮಾನದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಒಳ್ಳೆ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇರುತ್ತೆ. ಹೆಚ್ಚಾಯ್ತು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।